ಒಂದು ಸುಂದರವಾದ ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಬಡ ಹುಡುಗನು ವಾಸಿಸುತ್ತಿದ್ದ. ಮಣ್ಣಿನ ಮನೆ, ಹಸಿರು ಹೊಲಗಳು. ಆದರೆ ಅವನ ಜೀವನ ತುಂಬ ಸರಳವಾಗಿತ್ತು. ಅವನ ಕನಸುಗಳು ಮಾತ್ರ ದೊಡ್ಡದಾಗಿದ್ದವು. ಒಂದು ದಿನ ರಾಮು ತುಂಬ ಹಸಿದಿದ್ದ. ಹೊಟ್ಟೆ ತುಂಬಿಸಿಕೊಳ್ಳಲು ಆಹಾರವಿರಲಿಲ್ಲ. ಆದರೂ ಅವನ ಮುಖದಲ್ಲಿ ದೂರು ಇರಲಿಲ್ಲ. ಜೀವನ ಅವನನ್ನು ಪರೀಕ್ಷಿಸುತ್ತಿತ್ತು. ಅಷ್ಟರಲ್ಲಿ ಒಬ್ಬ ವೃದ್ಧನು ನಿಧಾನವಾಗಿ ಹಳ್ಳಿಗೆ ಬಂದನು. ಅವನ ಮುಖದಲ್ಲಿ ದಣಿವು, ಕಣ್ಣಲ್ಲಿ ಸಹಾಯದ ನಿರೀಕ್ಷೆ. ಯಾರೂ ಅವನ ಕಡೆ ನೋಡಲಿಲ್ಲ. ರಾಮುವಿನ ಬಳಿ ಇದ್ದದ್ದು ಒಂದೇ ಒಂದು ರೊಟ್ಟಿ. ಅವನಿಗೂ ಅದೇ ಬೇಕಾಗಿತ್ತು. ಆದರೂ ಯೋಚನೆಯಿಲ್ಲದೆ ಆ ರೊಟ್ಟಿಯನ್ನು ವೃದ್ಧನ ಕೈಗೆ ನೀಡಿದ. ಇದೇ ನಿಜವಾದ ದಯೆ. ವೃದ್ಧನು ಆಶ್ಚರ್ಯದಿಂದ ನೋಡಿದ. ನಗುತ್ತಾನೆ ರಾಮುವಿಗೆ ಆಶೀರ್ವಾದ ಮಾಡಿದ. ನೀನು ಒಳ್ಳೆಯ ಹೃದಯ ಹೊಂದಿದವನು ಎಂದು ಹೇಳಿದ. ಆ ಕ್ಷಣ ರಾಮುವಿನ ಜೀವನ ಬದಲಾಯಿತು. ಮುಂದಿನ ದಿನದಿಂದ ರಾಮುವಿನ ಬದುಕು ಹೊಸ ದಾರಿಗೆ ತಿರುಗಿತು. ಅವನು ಅರಿತುಕೊಂಡನು, ದಯೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸಣ್ಣ ಒಳ್ಳೆಯ ಕೆಲಸವು ದೊಡ್ಡ ಆಶೀರ್ವಾದ ತರುತ್ತದೆ.